ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರ್. ಇವತ್ತು ನವೆಂಬರ್ 1 ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ರೈಡ್ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ನಮ್ಮ ಬ್ರದರ್ ಕಾಲ್ ಮಾಡಿದರು, ಬಾ ಹಿಂಗೆ ಬಿಗ್ಬೇಗ ಹೋಗೋಣ, ಅಲ್ಲಿ ಸೂಪರ್ ಬೈಕ್ಸ್ ಎಲ್ಲ ಬಂದಿರುತ್ತೆ ಅಂತ. ಯಾವುದು ಎಕ್ಸ್ಪೆಕ್ಟೆಡ್ ಇರಲಿಲ್ಲ. ನಾನು ಫುಲ್ ಮಲ್ಕೊಂಡ್ಬಿಟ್ಟಿದ್ದೆ. ಮಲ್ಕೊಂಡು ಇದ್ಮೇಲೆ ನಮ್ಮ ಬ್ರದರ್ ಕಾಲ್ ಮಾಡೋದು ಹಂಗೆ ಹೋದೆ. ಸೊ ಯಾವುದಕ್ಕೂ ಯಾರಿಗೂ ಇಂಟಿಮೇಟ್ ಮಾಡೋಕ್ಕಾಗಲಿಲ್ಲ, ಮೆಸೇಜು ಸ್ಟೋರಿ ಏನೂ ಹಾಕೋಕ್ಕಾಗಿಲ್ಲ. ಸೊ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರಿ. ಇವತ್ತೊಂದೇ ದಿನ ಅಲ್ಲ, ಪ್ರತಿದಿನ ಕನ್ನಡ ರಾಜ್ಯೋತ್ಸವ. ನಾವು ಕನ್ನಡಿಗರು ಅಂತ ನಿಮ್ಮ ಮನಸ್ಸಲ್ಲಿ ಪ್ರತಿದಿನ ಇರಬೇಕು. ಯಾವತ್ತೇ ಆಗಲಿ ಎಲ್ಲೇ ಆಗಲಿ ಕನ್ನಡಿಗರನ್ನ ಬಿಟ್ಕೊಡ್ಬೇಡ್ರಿ. ಏನಕ್ಕೆ ಆಗಿರ್ಬೋದು, ಏನು ವಿಷಯ ಆಗಿರ್ಬೋದು, ಯಾರಾದರೂ ಕನ್ನಡ ಬಗ್ಗೆ ಆಗಿರ್ಬೋದು, ಕರ್ನಾಟಕದ ಬಗ್ಗೆ ಆಗಿರ್ಬೋದು, ಮಣ್ಣಿನ ಬಗ್ಗೆ ಆಗಿರ್ಬೋದು, ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು, ಏನಾದರೂ ಕೆಟ್ಟದಾಗೆಲ್ಲ ಮಾತಾಡಿದ್ರೆ ಧ್ವನಿ ಎತ್ತಿ ಹೋರಾಟ ಮಾಡಿರಿ. ಹಂಗೆ ಸುಮ್ಮನೆ ಬಿಟ್ಕೊಡ್ಬೇಡ್ರಿ. ಯಾರು ತಪ್ಪಿಗೆ ಅವ್ರ ಶಿಕ್ಷೆ ಆಗೋವರೆಗೂ ಬಿಡ್ದಿರಾ ಹೋರಾಟ ಮಾಡ್ತಾನೆ ಇರ್ರಿ. ಎಷ್ಟೋ ಟೂರಿಸ್ಟ್ ಪ್ಲೇಸಸ್ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಚಿತ್ರದುರ್ಗ ಕೋಟೆ ಆಗಿರ್ಬೋದು, ರಂಗಸ್ಥಳ ಆಗಿರ್ಬೋದು, ನಂದಿ ಹಿಲ್ಸು, ಬಾಬಾ ಬುಡನ್ಗಿರಿ, ಚಿಕ್ಕಮಂಗ್ಳೂರು, ಎಲ್ಲ ಕಡೆ ಎಂಥ ವ್ಯೂ ಪಾಯಿಂಟ್ಸ್ ಇದೆ, ಎಂಥ ನೇಚರು. ವೆದರ್ ಆಗಿರ್ಬೋದು, ಯಾವಾಗಲೂ ಬಿಸಿಲೇ ಇರೋದಿಲ್ಲ, ಅಷ್ಟು ಬಿಸಿ ಇರೋದಿಲ್ಲ. ವೆದರ್ ಆಗಿರ್ಬೋದು, ಚಿಲ್ ವೆದರ್ ಇರುತ್ತೆ. ಒಂದೊಂದು ಸೀಸನಲ್ಲಿ ಒಂದೊಂದು ಥರ ಕ್ಲೈಮೇಟ್ ಅಂತೂ ಫುಲ್ಲು ಸಕ್ಕತ್ತಾಗಿರುತ್ತೆ. ಇಲ್ಲಿನ ಜನ ಅಷ್ಟೇ ತುಂಬ ಪ್ರೀತಿ ಕೊಡ್ತಾರೆ. ಅದೇ ಪ್ರೀತಿ ಕೊಟ್ಟವ್ರಿಗೆ ಏನಾದರೂ ಮಾಡಿದ್ರೆ ಅದನ್ನು ತೆಗೆಯೋದಕ್ಕೂ ರೆಡಿಯಾಗಿರ್ತಾರೆ ಕರ್ನಾಟಕದವರು. ಎಲ್ಲನ ನೀವು ಟೂರಿಸ್ಟ್ ಪ್ಲೇಸಸ್ ಆಗಿರ್ಬೋದು, ಎಲ್ಲನ ವಿಸಿಟ್ ಮಾಡಿದಾಗ ಆದಷ್ಟು ಕ್ಲೀನಾಗಿ ನೋಡ್ಕೊಳ್ಳಿ ಕರ್ನಾಟಕದವರು. ಬೇರೆಯವ್ರು ಏನೋ ಗಲೀಜು ಮಾಡ್ತಾಯಿದ್ರೆ ಅಂತ ನೀವು ಗಲೀಜು ಮಾಡಬೇಡ್ರಿ. ಸೊ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾವು ಸಿಕ್ಕಾಪಟ್ಟೆ ಬೇಗ ಇದ್ದಿದ್ದೀರಲ್ಲ, ಗೋಪುರ ಇದ್ದೀರಾ ಮಸ್ತಾಗಿರೋದು. ಹಾಂ, ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಇಲ್ಲಾಂದರೆ ಯಾವಾಗ ಸ್ಟೇಡಿಯಮಲ್ಲಿ ವಿಡಿಯೋ ಮಾಡ್ಬೋದಿತ್ತು. ಗೋಪುರ ಯಾವಾಗ? ಗೋಪುರ ಬ್ರೋ ನೀವು ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಬ್ರೋ. ಒಂದಲ್ಲ ಒಂದು ದಿನ ಶೀಘ್ರದಲ್ಲಿ. ಹಾಂ, ಅತಿ ಶೀಘ್ರದಲ್ಲೇ. ಆದರೆ ಇನ್ನೂ ಸಪೋರ್ಟ್ ಮಾಡಿ, ಯಾವಾಗ ಇನ್ನೂ ಬೇಗ ತೊಗೊಳೋಣ. ಮೊನ್ನೆ 2 ಗಂಟೆಯಲ್ಲೆಲ್ಲ ಇತ್ತು. ಸೊ ಇದು ಇನ್ನೊಂದು ಯಾವುದು ನೋಡಿರಲಿಲ್ಲ ವಿಡಿಯೋ. ಹಾಂ, ಅವತ್ತು 2 ಗಂಟೆಯಲ್ಲಿ ಇತ್ತು, ನೋಡ್ತಾ ಇದ್ದೇನೆ ನಮ್ಮ ಅಜ್ಜಿ. ಬೆಳಗ್ಗೆನೆ ಇವತ್ತು ಯಾವ ಡೇ? ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಹಾಂ ಬ್ರೋ ಬಿಗ್ ಫ್ಯಾನ್ ಬ್ರೋ. ಹಲೋ. ಏನೂ ಇಲ್ಲ. ಬಿಗ್ ವೇ ಫುಲ್ ಖಾಲಿ. ಚಿಕ್ಕಬಳ್ಳಾಪುರದವ್ರದ್ದು ತಾನೇ ದಯಭುಜ. ಈ ಡುಗಾಟಿ ಪಕ್ಕದಲ್ಲಿ ಹಾಕ್ಲಾ? ಇದು ಫುಲ್ ಸಿಕ್ಕಾಪಟ್ಟೆ ಹೀಟಾಗೋದು. ಓಹ್ ಗೈಸ್, ಬೈಕ್ ನೋಡ್ರಿ ಏನಿದೆ. ಇಂಥ ಗಾಡಿಗಳೆಲ್ಲ ನೋಡ್ತಾ ಇದ್ದರೆ ಫುಲ್ ಖುಷಿ, ಮನ್ಸಿಗೆ ಆನಂದ. ಇದು 2016 ಮಾಡಲು Z900. ಹೌದು BMW S1000RR. ಇದು Z900 ಓಲ್ಡ್ ಮಾಡಲು 2024-23 ಇದು ಫೈಬರಾ. ಎಕ್ಸಾಸ್ಟ್ಗಳು ನೋಡೋ, ಎಲ್ಲ ಸೇಮ್ ಎಕ್ಸಾಸ್ಟ್ಗಳು. ಇದಕ್ಕೆ ಚೇಂಜ್ ಇದೆ. ಅದು ಸ್ಟಾಕ್ ಅನ್ಕೊತೀನಿ. ಇದು ಯಾರ್ದು? ಚೆಕ್ ಮಾಡು ಐಡಿ. ಇಲ್ಲ, ಬ್ಯಾಕ್ ಕ್ಯಾಮ್ರಾ. ಗೈಸ್, ಅಷ್ಟು ದೂರದಿಂದ ಬಂದಿದ್ದಕ್ಕೂ ಫುಲ್ಲು ಮನ್ಸಿಗೆ ಆನಂದ, ಫುಲ್ ಖುಷಿ. ಏನೋ ಬಾ ಟೈರುಗಳು ನೋಡು 3. ಇದೇ ಒಂಥರ ಬಟನ್, ಇದೇ ಒಂಥರ ಬಟನ್ ಅಲ್ಲ. ಹಯಾಬುಸಾಗೂ ಒಳ್ಳೆ ಎಕ್ಸಾಸ್ಟ್ ಇದೆ. ಈ DB ಕಲರ್ ತೆಗ್ದಾಕಿದ್ದಾರೋ. ಆ್ಯರೋ ಎಕ್ಸಾಸ್ಟ್ Z900ಗೆ. ಡುಗಾಟಿಗೆ ನೋಡು. ಹಾಂ, ಇದು ಟ್ರಿಪಲ್ ರಶ್ ಹತ್ರ ಇರೋ ಅಂಥದ್ದು ಇಂಜಿನ್ನು. ಇಂಥ ಗಾಡಿಗಳೆಲ್ಲ ಓಡಿಸೋದಕ್ಕೆಲ್ಲ ಸಿಗಲ್ಲ, ಇಲ್ಲೇ ನೋಡ್ಕೊಂಬಿಡಿ. RX ಕಿಂಗು ಆ ಥರ ಇಲ್ಲ. ಅದಕ್ಕೆ ನಾನು ಆ ವಿಡಿಯೋದಲ್ಲಿ ಅಲ್ಲಿ ತೋರಿಸಿದ್ದೆ RX ಕಿಂಗ್ದೆಲ್ಲ, ಅದ್ರ ಬಗ್ಗೆ ಇಲ್ಲ 1000 cc
ಬ್ರೋ ಇಲ್ಲಿ ಇನ್ನೊಂದು ಯಾವುದಾದ್ರೂ ಬೈಕ್ ಹಾಕಬೇಕಿತ್ತು ಸರ್. ಇಲ್ಲಿ ಒಂದು ಬೈಕ್ ಹಾಕಿದ್ರೆ ಫುಲ್ ಲೈನಪ್ಪಲ್ಲಿ ಸಾಗೋದಾಗಿರೋದು. ಅಲ್ಲಿ ನೋಡಿ ಸಿಂಹ ಒಂದೇ ಹೆಂಗೆ ನಿಂತಿದೆ. ಬರೀ ಇಂಥದೆಯಾ? ಚಿರತೆಗಳು ಎಲ್ಲ. ಓಕೆ ಕೊನೆಗಲ್ಲ ಮಗ ಇಂಥ ಗಾಡಿ. ಇದ್ರಿಗೆ ನೋಡ್ರಿ ಸಿಂಗಲ್ ಒಂದೇ ಕಡೆ ಸಿಂಗಾರಾಮ್ ಬರೋದು, ಎರಡು ಕಡೆನೂ ಸಿಂಗಾರಾಮ್ ಬರಲ್ಲ. ಇಲ್ಲಿ ನೋಡ್ರಿ ಒಂದೇ ಕಡೆಯಿಂದ ಇದು ಕಡೆಯಿಂದ ಒಂದು ಸೈಡ್ ಮಾತ್ರ ವೀಲ್ ಇಟ್ಕೊಂಡಿರುತ್ತೆ. ಅದೇ ನೀವು ಬೇರೆ ಕಡೆಗೆ ನೋಡ್ರಿ ಇಲ್ಲಿ ಇದು ಈ ಥರ ಎರಡು ಕಡೆ ಬಂದಿರುತ್ತೆ, ಇದಕ್ಕೆ ಒಂದೇ ಕಡೆ ಇರುತ್ತೆ. ಈ ಗಾಡಿಗಳನ್ನೆಲ್ಲ ಮೇಂಟೈನ್ ಮಾಡಬೇಕಂದ್ರೆ ಎರಡು ಪಾಕೆಟ್ ಎಕ್ಸ್ಟ್ರಾ ಇರಬೇಕು. ಪೆಟ್ರೋಲ್ಗೆ ಅದಕ್ಕೆ ಇದಕ್ಕೆ ಏನು ಮಗ ಕುಡಿಸ್ತಾ ಹೋಗ್ಬೇಕು. ಅದಕ್ಕೆ ಅಷ್ಟೇ. ಇದಕ್ಕಿದ್ದಾಗ ದುಡ್ಡು ಅವೆಲ್ಲ ನೋಡಬಾರ್ದು. ಆ ಗಾಡಿನೇ ಇಟ್ಟಿದಾರಂತೆ ಮೈಲೇಜ್ ಒಂದು 3,000-4,000 ನೋಡ್ತಾರ ಪೆಟ್ರೋಲ್ಗೆ. ಓಡಿಸಿದ್ರೆ ಫುಲ್ ಟ್ಯಾಂಕೆ 10-9. ಈ ಗಾಡಿ ಸಖತ್ ಕ್ರೇಜಿ ಆಗಿದೆ. ಅದು ಏರೋಡೈನಮಿಕ್ಸ್ ಥರ ಅದು ಸೈಡ್ಸಲ್ಲೆಲ್ಲ ಹಾಕಿದ್ದಾರೆ. ಎಲ್ಲ ಕಾರ್ಬನ್ ಫೈಬರ್. ಗಾಡಿಗೆ ಮಾತ್ರ ಫುಲ್ ಕ್ರೇಜಿ. ನಂಬರ್ ಪ್ಲೇಟ್ಸೇ ಬರಲ್ಲ ಇವಕ್ಕೆ, ಹಾಕಲ್ಲ ಅವರು. ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಬರುತ್ತಲ್ಲ, ಅದಕ್ಕೆ ನಂಬರ್ ಪ್ಲೇಟ್ಸ್ ಕೊಟ್ಟಿರೋದು. ಆದರೆ ಯಾರೂ ಹಾಕಲ್ಲ. ಏನಕ್ಕೆ ಹಾಕ್ತಾರೆ ಹೇಳೋ? ಅದೇ ಹಿಡ್ಕೊಂಡ್ರೇನೋ ಯಾವುದಕ್ಕೂ ಇಲ್ಲ ನಡಿ. ಅಲ್ಲ ಇದಕ್ಕೂ ಇಲ್ಲ, ಯಾವುದಕ್ಕೂ ಇಲ್ಲ ಬಿಡು, ಯಾವ ಗಾಡಿಗೂ ಇಲ್ಲ ನೋಡು. ಮೀಟರ್ ಬೇಕು, ಮೀಟರ್. ಇದು Z900 ಫುಲ್ ಹೊಸ ಮಾಡಲ್. ಇದು ನ್ಯೂಯೆಸ್ಟ್ ಮಾಡಲು. ಅದು ಓಲ್ಡೆಸ್ಟು, ಅಲ್ಲಿ ಇದೆ ಓಲ್ಡೆಸ್ಟು, ಇದು ನ್ಯೂಯೆಸ್ಟು. ಇನ್ನು ಎಲ್ಲ ಕಡಿಮೆ ನೋಡ್ರಿ ಇಲ್ಲಿ. ಅದು ಇನ್ನೂ ಹೊಸದು ಪ್ಯಾಕಿಂಗ್ ಎಲ್ಲ ಇನ್ನೂ ಬಿಚ್ಚಿಲ್ಲ. ಹೊಸ ಗಾಡಿ ಇದು ಇನ್ನೂ Z900 ನ್ಯೂ ಮಾಡಲಲ್ಲಿ ನೋಡ್ರಿ. ಫ್ರಂಟ್ ಹೆಡ್ಲೈಟ್ ಎಲ್ಲ ಚೇಂಜ್ ಇದೆ, ಪರ್ಫಾರ್ಮೆನ್ಸ್ ಎಲ್ಲ ಸೇಮ್. ಲುಕ್ಸು ಆ ಥರ ಅದನ್ನು ಮಾತ್ರ ಚೇಂಜ್ ಮಾಡಿದ್ದಾರೆ. ಸೀಟು ಅಷ್ಟೇ ಸಿಂಗಲ್. ನಾವು ರೇರ್ ಸೀಟ್ ಬೇಕು ಅಂದರೆ ಹಾಕ್ಸ್ಬೋದು, ಇಲ್ಲಾಂದರೆ ರಿಮೂವ್ ಮಾಡಿಸ್ಬೋದು. ಆದರೆ ಇದ್ರಿಗೆ ನೋಡ್ರಿ, ಅದ್ರಿಗೆ ಬೇರೆ ಡಿಸೈನು, ಇದ್ರಿಗೆ ಬೇರೆ ಡಿಸೈನ್ ಇದೆ. ಟೈಲು ಎಲ್ಲ ಇದು Z900 ಓಲ್ಡ್ ಮಾಡಲಿದು ನೋಡ್ರಿ. ಅದ್ರದ್ದು ಹೆಡ್ಲೈಟು ಎಲ್ಲ ಇದಕ್ಕೆ ಇದೇ ಬೇರೆ ಥರ ಇದೆ. ಅದೇ ಬೇರೆ ಥರ. ಸಿಂಗಲ್ ಡಿಸ್ಕಾ ಅಲ್ಲ, ಡ್ಯುಯಲ್ ಡಿಸ್ಕು. ಇವಾಗ ನಾನು ಇದಕ್ಕೇನಾದರೂ ಮಗ ABS ಇಲ್ಲ ಅಂದ್ಬಿಟ್ರೆ ಅಷ್ಟೇ, ಜನ ನನ್ನ ಬಿಡ್ತಾರೆ. ನೋಡ್ರಿ ಕಾರ್ಬನ್ ಫೈಬರು ಯಾವ ಥರ ಇದೆ. ಇದು ವಿಂಡ್ ಅಂದರೆ ಅದು ಕೂಲಿಂಗ್ ಮಾಡೋದಕ್ಕೆ. ಇದು ಇಲ್ಲೆಲ್ಲ ವಿಂಡ್ ಹಿಂಗೆ ಗಾಳಿಯಲ್ಲಿ ಫುಲ್ ಫಾಸ್ಟಾಗಿ ಹೋಗ್ಬೇಕಾದ್ರೆ ಹೈವೇಲಿ ವಿಂಡ್ ಈ ಥರ ಇಲ್ಲಿ ಹೋಗಿ ಅದ್ರದ್ದು ಬ್ರೇಕ್ ಪ್ಯಾಡ್ಸ್ ಎಲ್ಲ ಫುಲ್ಲು ಫಾಸ್ಟಾಗಿ ಕೂಲ್ ಮಾಡುತ್ತೆ. ಯಾಕಂದರೆ ಫುಲ್ ಫಾಸ್ಟಾಗಿ 150-300 ಆ ಥರ ಎಲ್ಲ ಇರುವಾಗ ಸಡನ್ನಾಗಿ ಬ್ರೇಕಿಂಗ್ ಎಲ್ಲ ಬೇಕಂದರೆ ಜಾಸ್ತಿ ಹೀಟಾಗಿ ಹೋಗ್ಬಿಡುತ್ತೆ ಬ್ರೇಕ್ ಪ್ಯಾಡ್ಸ್ ಎಲ್ಲ. ಅದನ್ನು ಕೂಲ್ ಮಾಡುತ್ತೆ ಎಲ್ಲ. ಹೊಸ ಮಾಡೆಲ್ Z900 ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ ನೋಡು. ಹಾಂ, ಹೊಸ ಮಾಡೆಲ್ Z900 ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ. ಇಲ್ಲ, ಓಲ್ಡ್ ಮಾಡಲ್ ಅಗ್ರೆಸಿವ್ ಆಗಿದೆ. ಫ್ರಂಟ್ ಹೆಡ್ಲೈಟೇ ಚೇಂಜ್ ಮಾಡಿಬಿಟ್ಟಿದ್ದಾನೆ. ಅಗ್ರೆಸಿವ್ ಆಗಿಲ್ಲ ಅದು. ಶೂಸ್ ನೋಡ್ರಿ, ಆ ಇಂಜಿನಲ್ಲಿ ಅದು ತಿರುಗ್ತಾ ಇದೆಯಲ್ಲ, ಸ್ವಲ್ಪ ಕ್ರೇಜ್. ವಾ ಎಲ್ಲ ನೆರ್ಲಿಗೆ ಹಾಕ್ತಾ ಇದ್ದಾರೆ, ಜಾಸ್ತಿ ಹೀಟಾಗಿ ಹೋಗ್ಬಿಟ್ಟಿರುತ್ತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಫುಲ್ ಸ್ಟಾಕ್ ಎಕ್ಸಾಸ್ಟ್ ಅಲ್ಲ ಇದು. ಊರ್ಗ ಹತ್ರ ಇದೆ. ಸೊ ಎಲ್ಲ ಬೈಕ್ಸ್ ಹತ್ತು ಕಡೆಗೆ ಶಿಫ್ಟ್ ಮಾಡ್ಕೊತಾ ಇದ್ದಾರೆ.
ಅಲ್ಲಿಂದ ಅಲ್ಲಿವರೆಗೂ ಇದೆ ಸಿಂಗಾರಾಮ್. ಅದು ಚೈನೇ ಎಷ್ಟೋ ಸಾವಿರಗಳು ಸರ್ವಿಸ್ಗಳಾಗಿ ಹೋಗೋದು ನಮ್ಮ ಗಾಡಿಗಳ್ದೆಲ್ಲ. ಅಮ್ಮ ಈ ಗಾಡಿಗಳೆಲ್ಲ ತೊಗೊಳೋದು ಕನಸುಗಳು. ಬ್ರೋ ತಗೊತ್ಯಾ? ನಂಗೊಂದು ರೌಂಡ್ ಕೊಡು. ಅದ್ರ ಟೈಲ್ ನೋಡ್ರಿ ಬಾ. ಟ್ರಿಬಲ್ ರಶ್ ಹತ್ರ ಅವ್ರು ಎರಡು ಫಸ್ಟು ಡಿ ವಿ ಹತ್ರ ಇತ್ತು, ಡಿ ವಿ ಹತ್ರದಿಂದ ಟ್ರಿಬಲ್ ರಶ್ ಅವ್ರ ಹತ್ರ ತೊಗೊಂಡ್ರು. ಆ ಗಾಡಿನೇ ಕ್ರೇಜಿ. ಹಬ್ಬ ಆ ಟೈರು, ಆ ಟೈಲು, ಎಕ್ಸಾಸ್ಟು, ಆ್ಯಪ್ರಪೋವಿಕ್ಕು, ಅದು ಫುಲ್ಲು ಒಳಗಡೆ ಅದು ತಿರುಗುತ್ತೆ ಇಂಜಿನ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ. ಇವೆಲ್ಲ ಸಾವಿರ ಸಿ ಸಿಗಳು. ತಮಾಷೆ ವಿಷಯ ಎಲ್ಲ ಮೇಂಟೈನ್ ಮಾಡೋಕ್ಕೆ. ನಮ್ಮ ಗಾಡಿಗಳ ಥರ ಹೆಂಗಂದ್ರೆ ಹಂಗೆಲ್ಲ ಮೇಂಟೈನ್ ಮಾಡಿಬಿಟ್ರೆ ಅಷ್ಟೇನು. Gen 2, Gen 3, Gen 4, Gen 5. Gen 5 ಅಂದರೆ ಅದು ಜನ್ರೇಷನ್ಸ್ ಅಲ್ಲ. ಫಸ್ಟ್ ಜನ್ರೇಷನು, ಸೆಕೆಂಡ್ ಜನ್ರೇಷನು, ಅದು ಸೆಕೆಂಡ್ ಜನ್ರೇಷನು. ಇದು 3rd, 4th, 5th. ಇದು 5th ಕಾರ್ಬನ್ ಫೈಬರ್ಗಳೆಲ್ಲ ಫುಲ್ ಸಗದ ಕೊಟ್ಟಿದ್ದಾರೆ. ಇದು ಸೊ ಸ್ಟ್ರೈನ್ ಪ್ಯಾಕೆಟ್ ನೋಡಿರಿ, ಇದು 650 cc ಇಷ್ಟು ದೊಡ್ಡದಾಗಿದೆ. ಅದೇ ಇದು 1000 cc ನೋಡಿರಿ ಎಷ್ಟು ಚಿಕ್ಕದಾಗಿ ಕೊಟ್ಟಿದ್ದಾರೆ. ಯಾಕಂದರೆ ಪಿಕಪ್ ಎಲ್ಲ ಫುಲ್ ಜಾಸ್ತಿ ಇರುತ್ತೆ. ಚೈನ್ ಪ್ಯಾಕೆಟು ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಇದು ಕೊನೆಗಾಲ ಆ್ಯಪ್ರಫೋಬಿಕ್ ಎಲ್ಲ ನೋಡ್ರಿ. ಅವ್ರು ರೈಡಿಂಗ್ ಸೇಫಾಗಿರಲಿ ಅಂದ್ಬಿಟ್ಟು ಪ್ರೇ ಮಾಡಿಬಿಟ್ಟು ಮೂವ್ ಮಾಡ್ತಾ ಇದ್ದಾರೆ. ನೋಡ್ರಿ, ಬಿಗ್ ಬೆಲ್ ಇರೋರು ಪ್ರತಿಯೊಬ್ಬರು ಆಚೆ ಬಂದ್ಬಿಟ್ಟಿದ್ದಾರೆ ಬೈಕ್ಸ್ ಎಲ್ಲ ನೋಡೋದಕ್ಕೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಎಲ್ಲದಕ್ಕೂ ಆಲ್ಮೋಸ್ಟ್ ಅಲ್ಲಿ ಒಂದೇ ಒಂದು ಗಾಡಿ ಸ್ಟಾಕ್ ಇದೆ. ಎಲ್ಲದಕ್ಕೂ ಎಕ್ಸಾಸ್ಟ್ ಹಾಕಿದ್ದಾರೆ. ಅವ್ರೇನು ಅದನ್ನು ಅಷ್ಟು ಇನ್ವೆಸ್ಟ್ ಮಾಡಿ ಆ ಗಾಡಿಗೆಲ್ಲ ಇಟ್ಟಿದ್ದಾರೆ ಅಂದರೆ ಆ ಫೈನು, ಎಕ್ಸಾಸ್ಟು ಅವೆಲ್ಲ ನೋಡೋದಿಲ್ಲ. ಕಾಮನಾಗಿ ಎಕ್ಸಾಸ್ಟ್ಗೆ 500 to 2000 ಆ ಥರ ಹಾಕ್ತಾರೆ. ಈ ಗಾಡಿಗಳಿಗೆ ಎಷ್ಟೋ ಗೊತ್ತಿಲ್ಲ. ಅವು ಅವ್ರಿಗೇನು ಮ್ಯಾಟ್ರ್ ಆಗೋಲ್ಲ, ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ, ತಲೆನೇ ಕೆಡ್ಸ್ಕೊಳಲ್ಲ ಅವರು. ವಾ ಕ್ರೇಜಿ ಇದೆ. ಎಲ್ಲ ಗಾಡಿಗಳು ಇಷ್ಟ. ಎಲ್ಲ ಗಾಡಿಗಳು ಇಟ್ಕೊಬೇಕಂದ್ರೆ ಆಗೋದೇ ಇಲ್ಲ. ಈ ಟ್ರೈನ್ ಬರ್ತಾ ಇದೆಯಾ? ಎಲ್ಲ ಟ್ರ್ಯಾಕ್ಟ್ರಾ? ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ. ಬಂದು ಬಾ. ಕ್ರೇಜಿ. ಆ ಫೀಲೇ ಬೇರೆ. ನಮ್ಮಂಥ ಗಾಡಿಗಳನ್ನ ಹಿಡಿಯೋಕ್ಕೂ ಆಗಲ್ಲ. ಎಷ್ಟೋ ದೂರ ಇದೆ. ಇವಾಗ ಆಲ್ಮೋಸ್ಟ್ ಪೆರೇಸಂದ್ರ ಹತ್ರ ಬಿಟ್ಟು ಹೋಗ್ತಾ ಇದೆ. ಆದ್ರೂ ಇಲ್ಲಿ ಗಂಟ ಕೇಳಿಸೋದು ಅದ್ರದ್ದು ಪಾಪ್ಸು, ಅದ್ರದ್ದು ಸೌಂಡು ಎಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಸೊ ಬನ್ನಿ ಫಸ್ಟ್ ಬರ್ಗರ್ ಕಿಂಗ್ ಹೋಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಅಲ್ಲ, ಸ್ವಲ್ಪ ಒಂದೆರಡು ಬರ್ಗರ್ ತೊಗೊಂಡು ತಿಂದು ಆಮೇಲೆ ಇಲ್ಲಿಂದ ನಾವು ಬಿಡೋಣ.
ಸೊ ಅಂದವ್ರಿಗೂ ಪೀಸ್. ಸೊ ಬರ್ಗರ್ ಕಿಂಗಲ್ಲಿ ಫುಲ್ ಬರ್ಗರ್ ಎಲ್ಲ ತಿನ್ಕೊಂಡು ಸೊ ನಾವು ಇಲ್ಲಿಂದ ಇವಾಗ ಮೂವ್ ಆನ್ ಆಗ್ತಾ ಇದ್ದೀರಿ ರೈಡ್ಗೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.